ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ಕೂಡ ಬೆಳಗ್ಗೆ ಡ್ಯೂಟಿ ಇರೋದ್ರಿಂದ ಡ್ಯೂಟಿ ಮುಗಿಸ್ಕೊಂಡು ಪಿ ಜಿಗೆ ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಬೀಳಲ್ಲಿ ಸಪ್ಪೆನ ನೋಡಿದೆ. ನನಗಂತೂ ನಮ್ಮ ತೆಂಗಿನ ತೋಟನೇ ನೋಡ್ದಂಗಾಯ್ತು. ಪಿ ಜಿ ಬಂದು ಫ್ರೆಶ್ ಆಗಿ ರೆಡಿಯಾಗಿ ಹೆಬ್ಬಾಳದಲ್ಲಿರೋ ನಮ್ಮ ಅಣ್ಣರ ಮನೆಗೆ ಹೊರಟ್ವಿ. ಇವತ್ತು ನಮ್ಮ ಗೆಳೆಯಿಂದ ವೀಕ್ ಆಫ್ ಇರೋದ್ರಿಂದ ಅವನು ಕರ್ಕೊಂಡು ಅಲ್ಲಿಗೆ ಹೊರಟೆ. ಇಲ್ಲಿಗೆ ಬರಬೇಕು ಅಂದರೆ ನನಗಂತೂ ಭಾಳ ಖುಷಿ ಆಗುತ್ತೆ ಗುರು. ಏನಕ್ಕಪ್ಪ ಅಂದರೆ ಇವ್ರ ಲೈಫ್ನ ಯಾರು ಲೀಡ್ ಮಾಡೋಕ್ಕಾಗಲ್ಲ. ನಾನು ಇಲ್ಲಿಗೆ ಬಂದ ತಕ್ಷಣ ಮಲಗಿದ್ದೆ. ಆಮೇಲೆ ಇವರು ಟೊಮೊಟೊ ಬಾತ್ನ ರೆಡಿ ಮಾಡ್ತಾ ಇದ್ರು. ನಾನು ಏನಕ್ಕೆ ಲೀಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಂದರೆ ಇವ್ರು ಬದುಕ್ತಾ ಇರೋಂಥ ಲೈಫು ನನ್ನ ಡ್ರೀಮ್ಗಳಾಗಿದ್ದಾವೆ. ಅಂದರೆ ನಾನು ಈ ಅಡುಗೆ ಮಾಡೋದು ಎಲ್ಲ ಭಾಳ ಇಷ್ಟ. ಹಂಗೆ ನಾವು ಒಂದು ಫೋಟೋ ತಗೊಂಡು ಇದು ಒಂದು ಸ್ವೀಟ್ ಕೊಟ್ಟ, ಆ ಸ್ವೀಟ್ನ ತಿಂದೆ. ಅಷ್ಟರಲ್ಲಿ ಟೊಮೊಟೊ ಬಾತ್ ಕೂಡ ರೆಡಿ ಆಗಿತ್ತು. ಹಂಗೆ ಸೈಡಿಗೆ ಒಂದು ಮೊಟ್ಟೆನೇ ಇಟ್ಟಿದ್ರು. ನೀವು ನಾಳೆ ದಿನ ಒಂದು ಕೋಟಿ ದುಡಿಬೋದು, ಆದರೆ ಈ ಥರ ಬಾಂಡಿಂಗ್ ಸಿಗಲ್ಲ. ರಾತ್ರಿ ಲೇಟ್ ಆಗಿತ್ತು, ಬಸ್ ಇರಲ್ಲ ಅಂತ ಅಂದ್ಬಿಟ್ಟು ನಾವೇ ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬೈಕ್ ತಗೊಂಡು ನಮ್ಮ ಪಿ ಜಿ ಕಡೆ ಹೊರಟಿವಿ. ಅಲ್ಲಿಂದ ನಮ್ಮ ಕಿಶಣ್ಣ ರೇವಾ ಯೂನಿವರ್ಸಿಟಿ ಹೋಗ್ಬೇಕು ಅಂತ ಹೇಳ್ದ. ಏನಕ್ಕಪ್ಪ ಅಂದರೆ ಅವ್ನು ಓದಿದ ಕಾಲೇಜ್ ಅಂತ ಇದು. ಅದನ್ನೆಲ್ಲ ನೋಡ್ಕೊಂಡು ನಮಗೆ ಪಿ ಜಿಗೆ ಬಿಟ್ಟರು, ಅವ್ರ ಮನೆ ಕಡೆ ಹೋದ್ರು. ಇದಾಗಿತ್ತು ಇವತ್ತಿನ ದಿನಚರಿ.